ಹೆಂಡತಿಯ ಅನೈತಿಕ ಸಂಬಂಧಕ್ಕೆ ಮಗನನ್ನೇ ಕೊಂದ ತಂದೆ ಮಗನನ್ನ ತುಂಡು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಚೀಲದಲ್ಲಿಟ್ಟಿದ್ದ. ವೆಪನ್ ಇಂದ ಅಸಾಲ್ಟ್ ಮಾಡಿ ಅವ್ರದ್ದು ಡೆತ್ ಆಗುತ್ತೆ. ಬಾಡಿನ ಒಂದು ಗೋಣಿ ಚೀಲದೊಳಗೆ ಹಾಕಿ ಯಾರು ಯಾವ ಕಾರಣಕ್ಕೆ ಕೊಲೆ ಮಾಡ್ತಾರೆ ಅಂತ ಹೇಳೋಕೆ ಆಗಲ್ಲ ನೋಡಿ. ಇಲ್ಲೊಬ್ಬ ಪಾಪಿ ತಂದೆ ತನ್ನ ಸ್ವಂತ ಹೆತ್ತ ಮಗನನ್ನೇ ತುಂಡು ತುಂಡು ಕತ್ತರಿಸಿ ಪ್ಲಾಸ್ಟಿಕ್ ಚೀಲದಲ್ಲಿ ತುಂಬಿಸಿಟ್ಟಿದ್ದ. ಇಂಥದೊಂದು ಅಮಾನವೀಯ ಘಟನೆಗೆ ಸಾಕ್ಷಿಯಾಗಿತ್ತು ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಬಿರಬ್ಬಿ ಗ್ರಾಮ ಕಣ್ರಿ. ಇದೇ ಗ್ರಾಮದ 25 ವರ್ಷದ ಯುವಕ ವೀರೇಶ್ ಕೊಲೆಯಾದ ಯುವಕ. ಕಳೆದ 15 ದಿನಗಳಿಂದ ಮಗ ಎಲ್ಲೂ ಕಾಣ್ತಿಲ್ಲ ಅಂತ ಮನೆ ಮಂದಿ ಎಲ್ಲ ಕಂಗಾಲಾಗಿದ್ರು. ವಯಸ್ಸಿಗೆ ಬಂದ ಮಗ ದಿಢೀರಂತ ಮನೆ ಬಿಟ್ಟು ಎಲ್ಲಿಗೆ ಹೋದ ಅಂತ ಜನರೆಲ್ಲ ತಲೆ ಕೆಡಿಸ್ಕೊಂಡಿದ್ರು. ಪೊಲೀಸರು ಕಾಣೆಯಾದ ವೀರೇಶ್ನ ಹುಡುಕಾಟ ನಡೆಸಿದ್ರು. ಆದ್ರೆ ಪೊಲೀಸರಿಗೆ ಯಾವುದೇ ಸುಳಿವು ಸಿಕ್ಕಿರ್ಲಿಲ್ಲ. 15 ದಿನಗಳ ಹಿಂದೆ ಮನೆಯ ಹಿಂದಿನಿಂದ ಕೆಟ್ಟ ವಾಸನೆ ಕಾಡ್ತಾ ಇತ್ತು. ಹಂದಿನೋ ನಾಯಿನೋ ಸತ್ತಿರ್ಬೇಕಂತ ಗ್ರಾಮಸ್ಥರು ಸುಮ್ಮನಾಗಿದ್ರು. ಆದ್ರೆ ಮನೆ ಮಂದಿ ಹಾಗೂ ಗ್ರಾಮಸ್ಥರು ಏನಂತ ನೋಡಿದಾಗ ಪ್ಲಾಸ್ಟಿಕ್ ಚೀಲದಲ್ಲಿ ದೇಹದ ಮೂಳೆ ಭಾಗಗಳು, ಬಟ್ಟೆಗಳು ಪತ್ತೆಯಾಗಿವೆ. ಇದರಿಂದ ಆತಂಕಗೊಂಡ ತಾಯಿ ಇದು ನನ್ನ ಮಗನ ಬಟ್ಟೆ ಎಂದು ಪೊಲೀಸರಿಗೆ ದೂರನ್ನ ನೀಡಿದ್ಲು. ಅಲ್ಲಿಂದಲೇ ನೋಡಿ ಈ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಕೊಳೆತ ಸ್ಥಿತಿಯಲ್ಲಿ ಪ್ಲಾಸ್ಟಿಕ್ ಚೀಲದಲ್ಲಿ ಮೃತ ದೇಹದ ತುಂಡುಗಳು ಸಿಕ್ಕಿದ್ವು. ಸ್ವತಃ ವಿಜಯನಗರದ ಎಸ್ಪಿ ಜಾನ್ವಿ ಅವರೇ ಬಂದು ಸ್ಥಳ ಪರಿಶೀಲನೆ ಮಾಡಿದ್ರು. ಇಷ್ಟೊಂದು ಕ್ರೂರವಾಗಿ ಕೊಲೆ ಮಾಡಿರೋದಕ್ಕೆ ಹೇಗೆ ಸಾಧ್ಯ? ಆ ಕೊಲೆಗಡಕ ಅದೆಷ್ಟು ವಿಕೃತ ಮನಸ್ಸಿನವನಾಗಿರ್ಬೇಕೆಂದು ಎಲ್ಲರೂ ತಲೆ ಕೆಡಿಸ್ಕೊಂಡಿದ್ರು. ಪೊಲೀಸರು ಎಲ್ಲ ರೀತಿಯ ತನಿಖೆ ಮಾಡಬೇಕಾದ್ರೆ ಸಿಕ್ಕಿದ್ದೇ ತಂದೆಯ ಮೇಲೆ ಅನುಮಾನ. ವೀರಪ್ಪ ಅನ್ನೋರು ಮಿಸ್ಸಿಂಗ್ ಆಗಿರೋ ಬಗ್ಗೆ ಅವರ ತಾಯಿಯಾದ ಲಕ್ಷ್ಮಮ್ಮ ಫೆಬ್ರವರಿ ತಿಂಗಳು 11ನೇ ತಾರೀಕು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಮಿಸ್ಸಿಂಗ್ ಕಂಪ್ಲೇಂಟಲ್ಲೂ ಎಲ್ಲ ತನಿಖೆ ಮಾಡಲಾಗಿರುತ್ತದೆ, ಬಟ್ ಅವರಿನ್ನೂ ಪತ್ತೆ ಆಗಿರಲ್ಲ. ಆ ನಂತರದಲ್ಲಿ ಇದು ಬಾಡಿ ಸಿಕ್ಕಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಮಾಡಿದಾಗ ಇದು ಆರೋಪಿ ಮೃತನ ತಂದೆ ಅಂತಲೇ ತಿಳಿದು ಬರುತ್ತೆ. ಎಸ್, ಪೊಲೀಸರು ಎಲ್ಲಾ ಮೂಲೆಗಳಿಂದ ತನಿಖೆ ಮಾಡಬೇಕಾದ್ರೆ ವೀರೇಶ್ಗೆ ಯಾವುದೇ ಶತ್ರುಗಳಿರ್ಲಿಲ್ಲ. ವೀರೇಶ್ ಒಳ್ಳೆಯ ಹುಡುಗನೇ ಆಗಿದ್ದ. ಇನ್ನು ಯಾವುದೇ ಪ್ರೀತಿ ಪ್ರೇಮದ ವಿಚಾರಕ್ಕೆ ಹೋಗ್ತಿರ್ಲಿಲ್ಲ. ಯಾರ ಜೊತೆನೂ ಶತ್ರುತ್ವ ಇರ್ಲಿಲ್ಲ. ಆದ್ರೆ ಎಲ್ಲ ಅನುಮಾನಗಳು ಮನೆಯ ಮಂದಿಯ ಮೇಲೆ ಕಾಡೋದಕ್ಕೆ ಶುರುವಾದ್ವು. ಅದರಲ್ಲೂ ಮಗನು ಕಾಣೆಯಾಗಿರೋ ಬಗ್ಗೆ ತಂದೆ ಆದವನಿಗೆ ಯಾವುದೇ ಅಳುಕು ಇರಲಿಲ್ಲ. ಮಗನ ಹುಡುಕಾಟದ ಗೋಜಿಗೂ ವೀರೇಶ್ ತಂದೆ ಹೋಗಿರ್ಲಿಲ್ಲ. ಆತನ ನಡಾವಳಿಕೆ ಗ್ರಾಮಸ್ಥರಿಗೆ ಅನುಮಾನ ಬರುವಂತೆ ಮಾಡಿತ್ತು. ಆಗಾಗ ಮಗನ ಮೇಲೆ ತಂದೆ ರೇಗಾಡುತ್ತಿದ್ದ, ಜಗಳ ಮಾಡ್ತಿದ್ದ ವಿಷಯ ಪೊಲೀಸರಿಗೆ ಗೊತ್ತಾಗಿತ್ತು. ವೀರೇಶ್ ತಂದೆಯನ್ನ ಪೊಲೀಸ್ ಭಾಷೆಯಲ್ಲಿ ಪೊಲೀಸರು ಕೇಳಿದಾಗ ಎಲ್ಲ ಸತ್ಯ ಒಪ್ಕೊಂಡಿದ್ದ ಕಣ್ರಿ. ಆರೋಪಿ ಮತ್ತು ಅವ್ರ ಹೆಂಡತಿ ಏನು ಡಿಸೀಸ್ಡ್ ಅವ್ರ ತಾಯಿ ಇದ್ದಾರೆ ಮತ್ತು ಅವ್ರ ತಂದೆಗೆ ನಡುವೆ ಡಿಸ್ಪ್ಯೂಟ್ ಇರುತ್ತೆ. ತಾಯಿ ಬೇರೆ ಊರಿಗೆ ಕೆಲಸದ ಮೇಲೆ ಹೋಗಿರ್ತಾರೆ. ಆವಾಗ ಅಪ್ಪ ಮಗನ ಮಧ್ಯೆ ಈ ವಿಷಯಕ್ಕೆ ವಾಗ್ವಾದ ಶುರುವಾಗಿ ಆನಂತರದಲ್ಲಿ ಆರೋಪಿ ಮಗನಿಗೆ ಒಂದು ವೆಪನಿಂದ ಅಸಾಲ್ಟ್ ಮಾಡಿ ಅವ್ರದ್ದು ಡೆತ್ ಆಗುತ್ತೆ. ಆನಂತರದಲ್ಲಿ ಅವರ ಬಾಡಿನ ಒಂದು ಗೋಣಿ ಚೀಲದೊಳಗೆ ಹಾಕಿ ವೀರೇಶ್ನ ಕೊಲೆಯನ್ನ ಮತ್ಯಾರು ಅಲ್ಲದೆ ಸ್ವತಃ ಅಪ್ಪನೇ ಮಾಡಿದ್ದ. 55 ವರ್ಷದ ಲಕ್ಷ್ಮಪ್ಪ ಕೊಡ್ಲೆಯಿಂದ ಕೊಲೆ ಮಾಡಿಬಿಟ್ಟಿದ್ದ. ಯಾರಿಗೂ ಅನುಮಾನ ಬರದಂತೆ ಮಗನನ್ನ ಕೊಂದು ಆತನ ದೇಹದ ಹಲವು ಭಾಗಗಳನ್ನ ಪೀಸ್ ಮಾಡಿದ್ದ. ಕೆಲವೊಂದು ದೇಹದ ಭಾಗಗಳನ್ನ ಪೀಸ್ ಮಾಡಿ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದ. ಇನ್ ಕೆಲವು ಭಾಗಗಳನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಬಿಸಾಡಿದ್ದ. 15 ದಿನಗಳ ಹಿಂದೆ ಈತ ಕೊಲೆ ಮಾಡಿ ಪ್ಲಾಸ್ಟಿಕ್ ಕವರ್ ನಲ್ಲಿ ಬಿಸಾಡಿದ್ದ. ಕೊಳೆತ ಮೃತ ದೇಹ ಗಬ್ಬು ವಾಸನೆ ಗ್ರಾಮದಲ್ಲಿ ಹರಡುವಂತೆ ಮಾಡಿತ್ತು. ಇದೇ ವಾಸನೆ ಕೊಲೆಗಾರನ ಪತ್ತೆ ಹಚ್ಚುವಲ್ಲಿ ಸಹಾಯವಾಗಿತ್ತು. ಬೇರೆಯವನ ಜೊತೆ ಹೆಂಡತಿಯ ಅನೈತಿಕ ಸಂಬಂಧ, ತಾಯಿಗೆ ಮಗನೇ ಕುಮ್ಮಕ್ಕು ಇದೆ ಅಂತ ಕೊಲೆ. ತನ್ನ ಹೆಂಡತಿಗೆ ಗ್ರಾಮದ ಪರಿಚಯದ ವ್ಯಕ್ತಿಯೊಂದಿಗೆ ಸಂಬಂಧ ಇಟ್ಕೊಂಡಿದ್ಲು. ಈ ವಿಷಯ ಮಗನಿಗೆ ಗೊತ್ತಾಗಿತ್ತು. ಆತನೇ ತಾಯಿಗೆ ಸಪೋರ್ಟ್ ಮಾಡ್ತಿದ್ದ. ಹೀಗಾಗಿ ಅನೈತಿಕ ಸಂಬಂಧಕ್ಕೆ ಕುಮ್ಮಕ್ಕು ನೀಡುತ್ತಿದ್ದ ಮಗನನ್ನ ಕೊಂದ್ಬಿಟ್ಟೆ ಅಂತ ಪೊಲೀಸರ ಮುಂದೆ ಹೇಳ್ಕೊಂಡಿದ್ದಾನೆ. ಈತ ಮಗನನ್ನ ಕೊಡ್ಲಿಯಿಂದ ಸಾಯಿಸಿ ನಂತರ ಶರೀರವನ್ನ ಚಿಕ್ಕ ಪೀಸ್ ಮಾಡಿದೆ ಅಂತ ತಪ್ಪೊಪ್ಕೊಂಡಿದ್ದಾನೆ. ಸದ್ಯಕ್ಕೆ ಕೊಲೆಗಾರ ತಂದೆಯನ್ನ ಬಂಧಿಸಿ ಪೊಲೀಸರು ಜೈಲಿಗೆಟ್ಟಿದ್ದಾರೆ. ಯಾವುದೋ ಒಂದು ಅನುಮಾನ ಸ್ವಂತ ಮಗನ ಜೀವವನ್ನೇ ಬಲಿ ಪಡೆಯುವಂತೆ ಮಾಡಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ.
ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.